ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಹಲವಾರು ವಿದ್ಯಾರ್ಥಿಗಳ ಗೊಂದಲವಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಅಂದರೆ ಕ್ರಮಾಂಕಗಳ ಬಗ್ಗೆ ಮಾಹಿತಿ. ಹಲವಾರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾಲೆಜ್ ಇದ್ರೂ ಕೂಡ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಯಾರು ಹೇಳಿರುವಂತಹ ಮಾತಿಗೆ ಕಟ್ಟು ಬಿದ್ದು ಓದೋದನ್ನೇ ಬಿಟ್ಟಿರ್ತಾರೆ. ಯಾಕಂತಂದರೆ ಗ್ರೇಸ್ ಮಾರ್ಕ್ಸ್ ನೀಡ್ತಾರೆ ಅಂತ. ಅವೆಲ್ಲಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊಂದರಿಗೂ ನೋಡಿ ನಮ್ಮ ಚಾನಲ್ ಇದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಕೊರೋನಾ ನಂತರ ಬಂದಿರುವಂತಹ ಬ್ಯಾಚಸ್ಗಳಲ್ಲಿ ಅಂದರೆ SLC ಎಕ್ಸಾಮ್ ಕೊರೋನಾದಲ್ಲಿ ನಡೆದಿರುವಂಥದ್ದಾಗಿರ್ಬೋದು, ಅದಕ್ಕಿಂತ ಮುಂದಿನ ಒಂದು ಬ್ಯಾಚಸ್ಗಳಲ್ಲಿ SLC ವಿದ್ಯಾರ್ಥಿಗಳಿಗೆ ಕ್ರಮಾಂಕಗಳನ್ನು ನೀಡಿದರು. ಅಂದರೆ ಅವರು ಅಂದಕ್ಕಿಂತ ಹೆಚ್ಚಿನದಾಗಿ ಕ್ರಮಾಂಕಗಳನ್ನು ಅಂದರೆ ಗ್ರೇಸ್ ಮಾರ್ಕ್ಸನ್ನು ನೀಡಿದರು. ಬಹಳ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ಒಂದು 2-3 ಮಾರ್ಕ್ಸ್ ಬೇಕಾಗಿರುವಂಥ ವಿದ್ಯಾರ್ಥಿಗಳು ಅವರನ್ನು ಫೇಲ್ ಮಾಡ್ತಾ ಇರಲಿಲ್ಲ, ಕ್ರಮಾಂಕಗಳನ್ನು ನೀಡಿ ಪಾಸ್ ಮಾಡ್ತಾಯಿದ್ರು. ಈಗ ಶಿಕ್ಷಣ ಇಲಾಖೆಯಿಂದ ಬಂದ ಮಾಹಿತಿ ಏನಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳು ಕೂಡ ಕ್ರಮಾಂಕಗಳನ್ನು ನೀಡಬಾರ್ದು ಅಂತ. ಆದರೆ ಕ್ರಮಾಂಕಗಳನ್ನು ನೀಡ್ತಾರೆ ಯಾವ ಒಂದು ಸಂದರ್ಭದಲ್ಲಿ ಅಂತಂದರೆ ಒಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳು ಏನಾದರೂ ಬಂದಿದ್ರೆ, ಒಂದು ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ದೋಷಗಳು ಕಂಡು ಬಂದಲ್ಲಿ ಆ ಒಂದು ಸಿಸ್ಟಮ್ ಈಗೂ ಜಾರಿಗೆ ಇರುತ್ತೆ, ಅದನ್ನು ಚೇಂಜ್ ಮಾಡೋದಿಲ್ಲ. ಏನಾದರೂ ದೋಷ ಇದ್ದರೆ, ಏನಾದರೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಬಂದರೆ ಅದನ್ನು ಕ್ರಮಾಂಕಗಳನ್ನಾಗಿ ಬದಲಾವಣೆ ಮಾಡ್ತಾರೆ. ಅದನ್ನು ಚೇಂಜ್ ಮಾಡ್ತಾ ಇಲ್ಲ. ಆದರೆ ಎಕ್ಸ್ಟರ್ನಲ್ ಆಗಿ ಕ್ರಮಾಂಕಗಳನ್ನು ಗ್ರೇಸ್ ಮಾರ್ಕ್ಸನ್ನು ಕೊಡುವುದನ್ನು ಬಂದ್ ಮಾಡ್ತೀವಿ ಅಂತ ಈ ಹಿಂದೆನೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಹಲವಾರು ವಿದ್ಯಾರ್ಥಿಗಳಿಗೆ ಇದು ಗೊತ್ತಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇರುವಂಥದ್ದು. ಯಾರು ಹೇಳಿದ ಮಾತನ್ನು ಕೇಳಬೇಡಿ. ಕ್ರಮಾಂಕಗಳನ್ನು ನಿಮಗೆ ಗ್ರೇಸ್ ಮಾರ್ಕ್ಸ್ಗಳನ್ನು ಸುಮ್ಮನೆ ಕೊಡೋದಿಲ್ಲ ಈ ವರ್ಷ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.